GSPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಬೈಪಾಸ್ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ DYFI ಪ್ರತಿಭಟನೆ. ಕೂಲಿ ಕೆಲಸದ ಹಣ ನೀಡುವಂತೆ ಕೂಲಿ ಕಾರ್ಮಿಕರು ಪ್ರತಿಭಟನೆ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಸಂಸತ್ ರಚನೆ ಅಂಗವಾಗಿ ಚುನಾವಣೆ. ವಾರ್ತೆಗಳ ವಿವರ. ಗಂಗಾವತಿಯ ಬೈಪಾಸ್ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಕೂಡಲೇ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೈಪಾಸ್ ರಸ್ತೆ ಕಾಮಗಾರಿ ಕೂಡಲೇ ಆಗಲೇಬೇಕು. ಗಂಗಾವತಿಯ ಬೈಪಾಸ್ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಕೂಡಲೇ ದುರಸ್ತಿ ಮಾಡುವಂತೆ ಒತ್ತಾಯಿಸಿ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ವತಿಯಿಂದ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ನೀಲಕಂಠೇಶ್ವರ ಮಾರ್ಗವಾಗಿ ಕನಕದಾಸ ಸರ್ಕಲ್, ಅಂಬೇಡ್ಕರ್ ನಗರದಿಂದ ಜುಲೈ ನಗರದವರೆಗೆ ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ. ಈ ರಸ್ತೆಯಲ್ಲಿ ಸಂಚಾರ ಮಾಡುವುದು ತುಂಬಾ ಕಷ್ಟವಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಮಾಡದಿದ್ದರೆ DYFI ಸಂಘಟನೆಯಿಂದ ರಸ್ತೆ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಈ ವೇಳೆ ಸಂಘಟನೆಯ ಅಧ್ಯಕ್ಷ ಸೈಯದ್ ಜಿಲಾನಿ ಖಾದ್ರಿ, ಶ್ರುತಿ ನಾಯಕ್, ಪ್ರಕಾಶ್ ಚಿತ್ತಗಾರ್, ಮಂಜು ಡಗ್ಗಿ, ಅಕ್ಬರ್, ಅಂಜಿ, ಮರಿಸ್ವಾಮಿ, ಶಬಾನಾ, ಬಾಲು ಸೇರಿದಂತೆ ಅನೇಕರು ಇದ್ದರು. ನಗರದ ಬೈಪಾಸ್ ರಸ್ತೆ ಏನು ಈ ಜುಲೈ ನಗರದಿಂದ ಆನಂದ್ ನರಸಿಂಹಮಂದ ಮತ್ತು ನೀಲಕಂಠೇಶ್ವರ ಸರ್ಕಲ್ವರೆಗೂ ರೋಡಿನ ಪರಿಸ್ಥಿತಿ ಸಾಮಾನ್ಯವಾಗಿ ಎಲ್ಲ ಸಾರ್ವಜನಿಕರು ಗೊತ್ತಿರೋ ವಿಷಯನೇ. ಇವತ್ತು ಆ ರೋಡಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಜನರು ಅಲ್ಲಿ ರೋಡ್ ಪಕ್ಕ ಅಕ್ಕಪಕ್ಕ ವಾಸ ಮಾಡೋ ಪರಿಸ್ಥಿತಿ ಇಲ್ಲ ಇವಾಗ. ಆಮೇಲೆ ಆ ರೋಡಿನ ಪರಿಸ್ಥಿತಿ ಸಾಮಾನ್ಯ ಜನರ ಒಂದು ಪ್ರಾಣಕ್ಕೆ ಹಾನಿ ಉಂಟು ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಟೆಂಡ್ರು ಕಳೆದ ಸದ್ಯಕ್ಕೂ ಇದುವರೆಗೂ ಅದನ್ನು ಕಾಮಗಾರಿ ಸ್ಟಾರ್ಟ್ ಮಾಡಿದೆ. ಅದು ಜನರ ಕಣ್ಣಿಗೆ ಮಣ್ಣೆರಚೋ ಒಂದು ಕುತಂತ್ರ ನಡೀತಾ ಇದೆ. ಇದಕ್ಕೆ ನಾವು DYFI ಸಂಘಟನೆ ಬಿಡುವುದಿಲ್ಲ. ಈ ಮುಂದಾದರೂ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇನ್ನು ಮುಂದೆ ಏನಾದರೂ ಕಾಮಗಾರಿ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಆ ರೋಡ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತೇಳಿ DYFI ಸಂಘಟನೆ ಇವತ್ತು ಎಚ್ಚರಿಕೆ. ಗಂಗಾವತಿ ನೀಲಕಂಠೇಶ್ವರ ಗುಡಿಯಿಂದ ಆನಂದ್ ನರಸಿಂಹದಿಂದ ಜುಲೈ ನಗರ ಓಡುವ ಬೈಪಾಸ್ ರಸ್ತೆ ಏನಿದೆ ಸುಮಾರು ವರ್ಷಗಳಿಂದ ಗಡಿಗಟ್ಟಿದೆ. ಆ ರಸ್ತೆ ಕಾಮಗಾರಿ ಬಗ್ಗೆ ಹಲವಾರು ಸಲ ಮನವಿ ಪತ್ರ ಬೇರೆ ಬೇರೆ ಸಂಘದವರು ಕೊಟ್ಟಿದ್ದಾರೆ. ಆ ರಸ್ತೆ ಅದು ಹೆಂಗಿದೆ ಅಂತಂದರೆ ಈಗ ಅಲ್ಲಿ ಆಗದಂಥ ದುರ್ಘಟನೆಗಳನ್ನು ಚಿಕ್ಕ ಮಕ್ಕಳು ಸ್ಕೂಲ್ ಹೋಗಬೇಕಾದ್ರೂ ಭಾಳ ಗಂಭೀರವಾಗಿ ಅಲ್ಲಿ ಪರಿಸ್ಥಿತಿ ಹೀಗಿದೆ ಅಂದರೆ ಆ ಹುಡುಗನ ಮೇಲೆ ಯಾವಾಗ ಏನು ಪರಿಣಾಮ ಆಗುತ್ತೆ, ಯಾವ ಕ್ಷಣದಲ್ಲಿ ಅಲ್ಲಿ ಏನು ದುರ್ಘಟನೆ ಆಗುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಆ ರಸ್ತೆಯನ್ನು ಕಾಮಗಾರಿಯನ್ನು ನಡೆಸಿಲ್ಲ. ಆ ಕಾಮಗಾರಿಯನ್ನು ತಕ್ಷಣ ಅಲ್ಲಿ ಮಾಡಬೇಕಂತ ನಾವು DYFI ನೇತೃತ್ವದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಿರ್ಬೋದು, ಈಗ ಜುಲೈ ನಗರದಿಂದ ನಾವು ಬರ್ತಾ ಇರ್ತಕ್ಕಂಥ ರೋಡ್ನ ನೀವು ಆಗಲೇ ಗಮನಿಸ್ಬೋದು. ಆ ರೋಡ್ಗೆ ಯಾವುದೇ ಸಣ್ಣ ಮಕ್ಕಳು ಸರಿ ಓಡಾಡಲಾರ್ದಂಥ ಪರಿಸ್ಥಿತಿ ಬಂದಿದೆ. ಬಸ್ಗಳು ಅಲ್ಲಿಂದನೇ ಓಡಾಡಬೇಕಾಗಿದೆ. ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಏನಾಗಿದೆ ಅಲ್ಲ ಅಂತ ಪರಿಶೀಲನೆ ಮಾಡೋರಿಲ್ಲ. ಅದನ್ನು ಬಂದರೆ ಸ್ಥಳಕ್ಕೆ ಬಂದು ನೋಡಿದ್ರೆ ತಾನೇ ಅದು ಏನಾಗಿದೆ ಅಂತ ಗೊತ್ತಾಗೋದು. ಅಲ್ಲಿ ಕುಂತ್ಕೊಂಡು 4 ಮಾತು ಮಾತಾಡಿದ್ರೆ ಏನೂ ಆಗಲ್ಲ ಸ್ವಾಮಿ. ಇಲ್ಲಿಗೆ ಬರ್ರಿ, ಆ ಜಾಗಕ್ಕೆ ಪರಿಶೀಲನೆ ಮಾಡಿರಿ, ಅಲ್ಲಿ ಜನಜೀವನ ಹೆಂಗಿದೆ, ಆ ಬರುವಂಥ ಧೂಳಿಗೆ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಸ್ಮೆಲ್ಲಿಗೆ ಆ ವಾಸನೆ ತಡ್ಕೊಳಕ್ಕಾಗ್ಲಂತೆ ಭಾಳ ಜನ ಸಾಯ್ತಾ ಇದ್ದಾರೆ. ಆ ರೋಡ್ನ ದುರಸ್ತಿ ಮಾಡಿ ನಾವೆಲ್ಲ ಮಾಡ್ಬಿಡ್ತೀವಿ ಅಂತೇಳಿ ಏನೋ 4 ದಿನ ತೋಡ್ದಂಗೆ ಮಾಡಿಬಿಟ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ, ಇನ್ನೇನು ಸ್ಟಾರ್ಟು ಅನ್ನೋ ಥರ ಎಲ್ಲ ಕ್ಲೀನ್ ಮಾಡಿ ಇನ್ನೂ ಯಾವುದೇ ರೀತಿಯಾಗಿ ಅದನ್ನು ರೋಡ್ ರೆಡಿ ಮಾಡೋಕ್ಕೆ ಯಾವುದೇ ಪ್ರಯತ್ನ ಪಡ್ತಾ ಇಲ್ಲ. ಅಲ್ಲಿ ಜನರ ಹತ್ರ ಬಂದ್ರೇ ಆ ಸಮಸ್ಯೆ ಏನು ಮಾಡ್ಬೋದು ಅನ್ನೋದು ಗೊತ್ತಾಗೋದು. ಇಲ್ಲೇ ಕುಂತು ಯೋಚನೆ ಮಾಡೋದಲ್ಲ. ಇನ್ನೇನಾದರೂ ನೀವು ಅದಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆ ರೋಡಿಗೆ ಯಾವುದೇ ಬಸ್ ಆಗಲಿ ಗಾಡಿ ಆಗಲಿ ಓಡಾಡಕ್ಕೆ ನಾವು ಬಿಡಲ್ಲ. ಅವೆರಡನ್ನ ಬ್ಲಾಕ್ ಮಾಡ್ತೀವಿ. ಅಲ್ಲಿ ನಾವು ಎಲ್ಲ ಜನನ್ನ ರೋಡಿಗೆ ಕುಂದಿರಿಸಿ ಧರಣಿ ಮಾಡೇ ಮಾಡ್ತೀವಿ ಅಂತ ಹೇಳಿ. ಗಂಗಾವತಿಯ APMC ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ TAP
ಟಿಎಪಿಸಿಎಂಎಸ್ ಉಪಾಧ್ಯಕ್ಷರಾದ ಜೋಗದ ಹನುಮಂತಪ್ಪ ನಾಯಕ್ ಅವರನ್ನು ಟಿಎಪಿಸಿಎಂಎಸ್ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗಂಗಾವತಿ ಎಪಿಎಂಸಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಟಿಎಪಿಸಿಎಂಎಸ್ ಉಪಾಧ್ಯಕ್ಷರಾದ ಜೋಗದ ಹನುಮಂತಪ್ಪ ನಾಯಕ್ ಅವರನ್ನು ಟಿಎಪಿಸಿಎಂಎಸ್ ಕಾರ್ಯಾಲಯದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಗುಂಜಳಿ ರಾಜಶೇಖರಪ್ಪ, ನಿರ್ದೇಶಕರಾದ ಚನ್ನನಗೌಡ ಹೇರೂರು ಸೇರಿದಂತೆ ಎಲ್ಲ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ನೂತನ ಎಪಿಎಂಸಿ ನಿರ್ದೇಶಕರಾದ ಜೋಗದ ಹನುಮಂತಪ್ಪ ನಾಯಕ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿದ ನೂತನ ಎಪಿಎಂಸಿ ನಿರ್ದೇಶಕರಾದ ಜೋಗದ ಹನುಮಂತಪ್ಪ ನಾಯಕ್ ಅವರು ಮಾತನಾಡಿ, ಸನ್ಮಾನ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೂ, ಅಧ್ಯಕ್ಷರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಎಪಿಎಂಸಿಗೆ ಒಂದು ನಾಮನಿರ್ದೇಶಕರನ್ನು ಕಳಿಸಬೇಕಾಗಿತ್ತು. ಆ ಉದ್ದೇಶದಿಂದ ನಾವು ಇಲ್ಲಿಂದ ಹನುಮಂತಪ್ಪನ ಹೆಸರನ್ನ ಒಂದು ಸೂಚನೆ ಮಾಡಿ ನಾವು ಅವತ್ತೊಂದು ತಹಸೀಲ್ ಆಫೀಸಿಗೆ ಕೊಟ್ಟ ದಿವಸ ಹೇಳಿದೆ, ನಾನು ಏನಾರ ಸಾಕ್ತಿದ್ದು ಹನುಮಂತಪ್ಪ ಆರಿಸಿ ಹೋಗ್ತಾರ ಸಂಘಕ್ಕಂತ ಹೇಳಿದ್ವಿ. ಅದೇ ರೀತಿ ಅದು ನಮ್ಮೆಲ್ಲ ನಿರ್ದೇಶಕರೆಲ್ಲರೂ ಸಹಕಾರ ಮಾಡಿ ಹನುಮಂತಪ್ಪನ ಎಪಿಎಂಸಿ ಸಲುವಾಗಿ ಆತನ ನಮ್ಮ ಸಂಘದಿಂದ ನಾಮನಿರ್ದೇಶನಾಗಿ ಹೋಗಿದ್ದಾರೆ. ಆತ ನಮ್ಮ ಸಂಘಕ್ಕೆ ಎಪಿಎಂಸಿ ಕಡೆಯಿಂದ ಏನು ಸವಲತ್ತುಗಳು ಸಿಗ್ತವೆ ಅವೆಲ್ಲವನ್ನ ಎಲ್ಲ ಸಹಕಾರಕ್ಕೂ ಅದಕ್ಕೆ ಎಲ್ಲ ಒದಗಿಸ್ತಾರಂತೇಳಿ ನಾವು ಭಾವನೆ ಮಾಡಿ ಕಳಿಸಿದ್ದೀವಿ. ಅದನ್ನು ಆತ ಈಡೇರಿಸ್ತಾರಂತಂದು ಹೇಳಿದ್ದಾರೆ. ನಮ್ಮ ಟಿಎಪಿಸಿಎಂಎಸ್ ವತಿಯಿಂದ ಎಪಿಎಂಸಿಗೆ ನಾಮನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಜೋಗದ ಹನುಮಂತಪ್ಪ ಉಪಾಧ್ಯಕ್ಷರು ಇವರಿಗೆ ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ಈ ಎಪಿಎಂಸಿ ವತಿಯಿಂದ ನಮ್ಮ ಟಿಎಪಿಸಿಎಂಎಸ್ ಹಾಗೂ ರೈತ ವರ್ಗಕ್ಕೆ ಯಾವುದೇ ರೀತಿಯಿಂದ ಅನುಕೂಲತೆಗಳನ್ನು ಮಾಡಿಕೊಡಬೇಕಾಗಿ ಕಡೆಯಿಂದ ನಮ್ಮ ಹನುಮಂತಪ್ಪ ಉಪಾಧ್ಯಕ್ಷರು ಟಿಪಿಎಂಸಿ ಕಡೆಯಿಂದ ಇದ್ದದ್ದು ನಮ್ಮ ರಾಕ್ಷರಪ್ಪ ದಣಿಯರು ಅಧ್ಯಕ್ಷತೆಯಲ್ಲಿ ಟಿಪಿಎಂಸಿ ಎಲ್ಲ ಸರ್ವ ಸದಸ್ಯರು ನಾವು ಒಮ್ಮತದಿಂದ ಎಪಿಎಂಸಿಗೆ ನಾಮನಿರ್ದೇಶಕರನ್ನ ನಮ್ಮ ಹನುಮಂತಪ್ಪ ನಾಯಕನ ನಾವು ಆರಿಸಿ ಅಲ್ಲಿಗೆ ಎಪಿಎಂಸಿಗೆ ಕಳಿಸಿದ ಸಲುವಾಗಿ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾವು ಟಿಪಿಎಂಸಿ ಸದಸ್ಯರಿಗೆ ಅಷ್ಟು ಮಂದಿಗೆ ನಾವು ಧನ್ಯವಾದಗಳನ್ನು ಇನ್ನೊಮ್ಮೆ ಸ್ವಾಗತವನ್ನು ಕೋರಿ ಎಲ್ಲರಿಗೆ ಒಳ್ಳೆಯದಾಗಲಿ. ಎಪಿಎಂಸಿ ಕಡೆಯಿಂದ ಅನುದಾನಗಳನ್ನು ಏನನ್ನ ಬಂದು ನಮ್ಮ ಟಿಪಿಎಂಸಿಗೆ ನಾವು ಸತತಗತವಾಗಿ ಪ್ರಯತ್ನ ಮಾಡಿ ತರಿಸಂತ ವ್ಯವಸ್ಥೆ ಮಾಡ್ತೀವಿ. ನಾವು ಎಪಿಎಂಸಿಗೆ ನಾಮನಿರ್ದೇಶನ ಇದ್ದೀನಿ. ನಮ್ಮ ಹನುಮಂತಪ್ಪ ನಾಯಕರು ನಾವು ಇಬ್ಬರು ಕಲಿತು ಎಪಿಎಂಸಿ ವ್ಯಾಪ್ತಿ ಒಳಗನ ಇದೀವಿ. ಎಪಿಎಂಸಿಗೆ ಆಯ್ಕೆ ಆಗೋದು ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಮತ್ತು ನಮ್ಮ ಯಜಮಾನರಾದಂಥ ಚನ್ನನಗೌಡರು ಮತ್ತು ಇನ್ನೂರದ ಗೌರವಾನ್ವಿತ ಸದಸ್ಯರಾದಂಥ ರಾಮಸಾಗರ ಮಲ್ಲಪ್ಪ ಅಂಕಲ್, ಜನಗಂಡಪ್ಪ ಅವರು, ಪರಗಿ ನಾಗರಾಜಪ್ಪ ಅವರು, ಎಚ್ ರಾಜಶೇಖರ ವಕೀಲರು, ಶರಣಪ್ಪ ಬಜಾರ್ ಅವರು, ಮಾಂತೇಶ್ ಮಾಲಿಪಾಟ್ಯರು, ಸುಬ್ರಹ್ಮಣ್ಯರವರು ಮತ್ತು ಶ್ರೀನಿವಾಸ್ ಅವರು ಮತ್ತು ನಮ್ಮ ತಾಯಂದ್ರಾದಂಥ ಗಂಗಮ್ಮ ಗುರುಪಾದವರು, ಚೂಡಮಣಿಯವರು ಮತ್ತು ನನ್ನ ತಂದೆ ಸಮಾನವಾದಂಥ ಜೋಗದ ನಾರಾಯಣಪ್ಪ ನಾಯಕ್ ಅವರು ಮತ್ತು ನಮ್ಮ ಬುದುಂಪ ಕರ್ಬಸಪ್ಪ ಅವರು, ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ, ನನ್ನೇನು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಈಗ ನಮ್ಮ ಯಜಮಾನರು ಹೇಳಿದಂತೆ ಯಾವಾದರೂ ಅನುದಾನ ಬಂದು ಅಂದರೆ ಈಗ ನಮ್ಮ ಟಿಎಪಿಎಂಎಸ್ನಿಂದ ಒಬ್ಬರಲ್ಲ ಇಬ್ಬರು ಎಪಿಎಂಸಿಗೆ ಹೋಗಿದ್ದೀವಿ. ಅವು ಏನಿರ್ತಾವೆ ಅವನ್ನ ನಾವು ತರೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನನ್ನನ್ನು ಏನು ಗೌರವಾನ್ವಿತವಾಗಿ ಆಯ್ಕೆ ಮಾಡಿದ್ರಿ, ಯಾವುದೇ ಥರ ಕಪ್ಪು ಚಿಕ್ಕೆ ಇಲ್ಲದ ಹಾಗೆ ಅಧಿಕಾರ ನಡೆಸ್ತೀವಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಗಂಗಾವತಿ ತಾಲೂಕಿನ ಈಜ್ನಾಳ್ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಮರ್ಪಕ ಬಸ್ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ನಗರದ ಬಸ್ ಡಿಪೋ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಗಂಗಾವತಿ
ತಾಲೂಕಿನ ಈಚನಾಳ್ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಮರ್ಪಕ ಬಸ್ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ನಗರದ ಬಸ್ ಡಿಪೋ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಾ ಅಧ್ಯಕ್ಷ ಜ್ಞಾನೇಶ್ ಕರಗದ್ ಮಾತನಾಡಿ, ತಾಲೂಕಿನ ಈಚನಾಳ್ ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲದಿರುವುದರಿಂದ ಸುಮಾರು 6 ಕಿಲೋಮೀಟರ್ ನಡೆದುಕೊಂಡು ನವಲಿಗೆ ಬರುತ್ತಾರೆ. ಮತ್ತೆ ವಾಪಸ್ ಮಧ್ಯಾಹ್ನ ಸಮಯದಲ್ಲಿ ಗ್ರಾಮಕ್ಕೆ ಬಸ್ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಗ್ರಾಮಗಳಿಗೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಸಮಯಕ್ಕೆ ಬಸ್ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಂಘಟನೆ ಜಿಲ್ಲಾಧ್ಯಕ್ಷ ಅಮರೇಶ್ ಕಡಗದ್, ಮರಿನಾಗ ಡಗ್ಗಿ, ಬಾಳಪ್ಪ ಹುಲಿಹೈದರ್, ಶಿವಕುಮಾರ್, ಸೋಮ, ಬಸವರಾಜ್, ಉಮೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಗ್ರಾಮೀಣ ಭಾಗದ ಉದ್ಯಾಳು ಮತ್ತು ಈಚಿನ ಗ್ರಾಮಗಳಿಗೆ ಸುಮಾರು ವರ್ಷಗಳಿಂದ ಸರಿಯಾಗಿರ್ತಕ್ಕಂಥ ಬಸ್ ಸೌಲಭ್ಯ ಇಲ್ಲ. ಇವತ್ತು ಸ್ವತಂತ್ರ ಸಿಕ್ಕು ಸುಮಾರು 70 ವರ್ಷಗಳ ಸಮೀಪ ಬಂದರೂ ಸಹ ಇವತ್ತಿನ ಇಲ್ಲಿರ್ತಕ್ಕಂಥ ಸಾರಿಗೆ ಇಲಾಖೆ ಒಂದೇ ಒಂದು ಹಲವಾರು ಗ್ರಾಮಗಳಿಗೆ ಇವತ್ತು ಬಸ್ ಸೌಲಭ್ಯ ಬಿಡಲಾರ್ದೇ ಇವತ್ತು ವಿದ್ಯಾರ್ಥಿಗಳಿಗೆ, ಅಲ್ಲಿನ ಗ್ರಾಮಸ್ಥರಿಗೆ ನರಕ ಯಾತನೆ ಅನುಭವಿಸ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಒಂದು ಕಡೆ, ಇನ್ನೊಂದು ಕಡೆ ಎಷ್ಟೋ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ನವಲಿ ಉದ್ಯಾಳ ಗ್ರಾಮದಿಂದ ನವಲಿಗೆ, ಈಚನ ಗ್ರಾಮದಿಂದ ನವಲಿಗೆ ಬರಬೇಕಿದ್ರೆ ಸುಮಾರು 6-7 ಕಿಲೋಮೀಟರ್ ನಡ್ಕೊಂಡು ಬರೋ ಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಅಂಥ ಸ್ಥಿತಿಗೆ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಧಿಕ್ಕಾರ ಕೂಗ್ತಾನೆ. ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರು, ಇಲ್ಲಿರ್ತಕ್ಕಂಥ ಹುಲಿಗಿ ಅಥವಾ ಸಿಂಧನೂರು, ಕೊಪ್ಪಳಗಳಿಗೆ ಎಲ್ಲಿ ಆದಾಯ ಜಾಸ್ತಿ ಬರುತ್ತೆ ಅಂಥ ಕಡೆಗಳೆಲ್ಲ ಇಲ್ಲಿರ್ತಕ್ಕಂಥ ಗಂಗಾವತಿ ಡಿಪೋ ಬಸ್ಗಳನ್ನ ಬಿಡ್ತಾರೆ ಹೊರತಾಗಿ ಸಮರ್ಪಕವಾಗಿ ಗ್ರಾಮೀಣ ಭಾಗಗಳಿಗೆ ಬಸ್ ಬಿಡೋದಿಲ್ಲ. ಹಾಗಾಗಿ ಕೂಡಲೇ ಇಲ್ಲಿರ್ತಕ್ಕಂಥ ಎರಡೂ ಗ್ರಾಮಗಳಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಟೈಮ್ಗೆ ಸಮರ್ಪಕವಾಗಿ ಬಸ್ ಸೌಲಭ್ಯ ಕಲ್ಪಿಸಬೇಕು. ಇಲ್ಲಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಈ ಡಿಪೋದಿಂದ ಹೋಗಿಲ್ಲ ಅಂತೇಳಿ ನಾವು ಈ ಮೂಲಕ ಡಿಪೋ ಮ್ಯಾನೇಜರ್ಗೂ ಮತ್ತು ಸಾರಿಗೆ ಇಲಾಖೆಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೀವಿ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಒತ್ತಾಯ ಮಾಡೋದೇನೆಂದರೆ ಈಚನಾಳ್ ಮತ್ತು ಉದ್ಯಾಳ ಗ್ರಾಮಕ್ಕೆ ಸರಿಯಾದ ರೀತಿಯಾಗಿ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಇಲ್ಲ. ಆದ್ದರಿಂದ ಬಸ್ ಸರಿಯಾದ ರೀತಿ ಒದಗಿಸ್ಬೇಕು. ಇಲ್ಲ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಬೇರೆ ರೀತಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತೇವೆ. ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಡಿಮೆ ಕೆಲಸ ಮತ್ತು ಕಡಿಮೆ ಕೂಲಿ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತಾಲೂಕಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟಕ್ಕೆ, ಕೆಲಸ ಪಡೆದೇ ಇರತಕ್ಕಂಥ ಮುಷ್ಟೂರು ಗ್ರಾಮ ಪಂಚಾಯಿತಿ ಪೀಠಾಧಿಕಾರಿಗಳಿಗೆ, ಕೆಲಸ ಪಡೆದೇ ಇರತಕ್ಕಂಥ ಬಸರಾಳ ಗ್ರಾಮ ಪಂಚಾಯಿತಿ ಪೀಠಾಧಿಕಾರಿಗಳಿಗೆ, ಕೂಲಿ ಕಡಿಮೆ ಆಗಿರ್ತಕ್ಕಂಥ ಬಸರಾಳ ಗ್ರಾಮ ಪಂಚಾಯಿತಿ ಪೀಠಾಧಿಕಾರಿಗಳಿಗೆ ಬೇಕೇ ಬೇಕು. ಕೆಲಸ ಕೊಡದೇ ಇರತಕ್ಕಂಥ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ, ಪೀಠಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ತಾಲೂಕು ಅಧಿಕಾರಿಗಳಿಗೆ ಬೇಕೇ ಬೇಕು. ನಮಗೆ ಬೇಕು, ನಮಗೆ ಬೇಕು. ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಕಡಿಮೆ ಕೆಲಸ ಮತ್ತು ಕಡಿಮೆ ಕೂಲಿ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತಾಲೂಕಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಬಸ್ರಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಲ್ ಲಕ್ಕಂಪುರ್ ಗ್ರಾಮದ ಒಬ್ಬ ಕೂಲಿ ಕಾರ್ಮಿಕರಿಗೆ 236 ನೀಡುವಂತೆ ಸರ್ಕಾರದ ಆದೇಶ ಇದೆ. ಆದರೆ ಗ್ರಾಮ ಪಂಚಾಯಿತಿ ಪಿಡಿಒ ಕಡಿಮೆ ಕೂಲಿಯನ್ನು ನೀಡಿದ್ದಾರೆ ಹಾಗೂ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೀರಾಳ್ ಕೆರೆಯಲ್ಲಿ ಕೆಲಸ ಮಾಡಿದ ಕೂಲಿಯನ್ನು ಸರಿಯಾಗಿ ನೀಡಿಲ್ಲ. ಕೂಡಲೇ ಸಮರ್ಪಕ ಕೆಲಸ ಕೂಲಿ ನೀಡುವಂತೆ ಒತ್ತಾಯಿಸಿದರು. ಈ ವೇಳೆ ಸಂಘಟನೆ ಕಾರ್ಯದರ್ಶಿ ಶ್ರೀನಿವಾಸ್, ಕೂಲಿ ಕಾರ್ಮಿಕರಾದ ಕನಕರಾಯ, ಸಣ್ಣಪ್ಪ, ಶೇಖಮ್ಮ, ಗಂಗಮ್ಮ, ಹುಲಿಗೆಮ್ಮ, ಲಕ್ಷ್ಮಮ್ಮ, ವೀರಯ್ಯಸ್ವಾಮಿ, ಈರಪ್ಪ ಸೇರಿದಂತೆ ನೂರಾರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಸುಮಾರು 910 ಲೇಬರ್ ಕೆಲಸ ಮಾಡಿದ್ರು. ಇಲ್ಲಿ ಅಲ್ಲಿರುವಂಥ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಇಂಜಿನಿಯರ್ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಏನು ಮಾಡ್ಯಾರ, 2ನೇ ಸಲ ದುಡ್ಡು ಕಟ್, ಫಸ್ಟ್ನೇ ಸಲ ದುಡ್ಡು ಕಟ್ ಮಾಡಿದ್ರೆ ಸರ್ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು ಸರ್. 2ನೇ ಸಲನೂ ಮತ್ತೆ ದುಡ್ಡು ಕಟ್ ಮಾಡಿದ್ರೆ ಕೇಳಿದ್ರೆ ಅವರು ಬೇಜವಾಬ್ದಾರಿ ಅದು ಉತ್ತರ ಕೊಡ್ತಾ ಇದ್ದಾರೆ. ಅದು ನಮ್ಮ ಪೇಮೆಂಟ್ ಸರಿಯಾದ ರೀತಿಯಲ್ಲಿ ಜಮಾ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿತೈತಿ. ಅವ್ರು ಬರಬೇಕು, ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಮತ್ತು ಅವ್ರಿಗೆ ಹೇಳಿದ್ದಾರೆ, ನೀವು ಇಷ್ಟೇ ಕೆಲಸ ಮಾಡಿರಿ ಅಂತ. ಅದು ಸರಿಯಾದ ರೀತಿಯಲ್ಲಿ ವೆರಿಫಿಕೇಷನ್ ಮಾಡಿ ನಮ್ಮ ದುಡ್ಡು ಕೊಡೋವರೆಗೂ ನಾವು ಹೋಗೋದಿಲ್ಲ ಅಂತೇಳಿ. ಮುಷ್ಟೂರು ಪಂಚಾಯತಿಯಿಂದ 8 ದಿವಸ ಕೆಲಸ ಕೊಟ್ಟು ಮತ್ತೆ ಕೆಲಸ ಕೊಡ್ತಾ ಇಲ್ಲ. ಪೇಮೆಂಟ್ ಕೂಡ ರಿಜೆಕ್ಟ್ ಆಗಿ ಒಂದು ವಾಪಸ್ ಬಂದಿದ್ದು ಹಾಕಿಲ್ಲ, ಅಷ್ಟೇ. ಕೆಲಸದಾಗ ನಾವು ಕೆಲಸ ಮಾಡ್ತೀವಿ, ಆ ಕೂಲಿನ ಸ್ವಲ್ಪ ಸರಿಯಾಗಿ ಕೊಟ್ಟಿಲ್ಲ ರೀ ಸರ್. ಅಲ್ಲಿಂದ ಈಗ ಪೆಂಡಲಿಂದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಹೋಗ ಬರೋ ಗಾಡಿ ವ್ಯವಸ್ಥೆ ಇಲ್ಲ ರೀ. ಇದೆಲ್ಲ ಪ್ರಾಬ್ಲಮ್ ಇದೆ, ಎಲ್ಲ ಸರಿ ಮಾಡಿಕೊಡ್ತೀವಿ. ಗಂಗಾವತಿ ನಗರದ ಬನ್ನಿ ಗಿಡದ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಸಂಸತ್ ರಚನೆಯ ಅಂಗವಾಗಿ ಚುನಾವಣೆ ನಡೆಸಲಾಯಿತು.
ಬನ್ನಿಗಿಡದ ಕ್ಯಾಂಪ್ ಶಾಲೆಯಲ್ಲಿ ಇಂದು ಸಂಸತ್ ಚುನಾವಣೆ ನಡೀತಾ ಇದೆ. ಮುಂದಿನ ಭವಿಷ್ಯತ್ತಿನಲ್ಲಿ ಮಕ್ಕಳು ಯಾವ ರೀತಿ ಚುನಾವಣೆಗಳನ್ನು ಎದುರಿಸಬೇಕು ಅನ್ನೋದು ಶಾಲಾ ಹಂತದಲ್ಲೇ ನಡೆಸಲಾಗುತ್ತದೆ. ಈ ಒಂದು ಚುನಾವಣೆಯಲ್ಲಿ ಸುಮಾರು ಅಭ್ಯರ್ಥಿಗಳು ತಮ್ಮ ಮತಗಳನ್ನು ಚಲಾಯಿಸಲಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಮತ್ತು ವಿವಿಧ ರೀತಿಯ ಎಲ್ಲ ಒಂದು ಮಂತ್ರಿಗಳನ್ನು ಆಯ್ಕೆ ಮಾಡಿ ಅವರವರಿಗೆ ಜವಾಬ್ದಾರಿಗಳನ್ನು ಶಾಲಾ ಹಂತದಲ್ಲಿಯೇ ಕೊಟ್ಟು ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿ ಈಗ ಆರೋಗ್ಯ ಮಂತ್ರಿ, ಸಾಂಸ್ಕೃತಿಕ ಚಟುವಟಿಕೆಗಳ ಮಂತ್ರಿ, ಈ ರೀತಿ ಅನೇಕ ವಿವಿಧ ಭಾಗದ ಮಕ್ಕಳನ್ನು ಆಯ್ಕೆ ಮಾಡಿ ಆ ಮಕ್ಕಳಿಗೆ ಈಗಿಂದಲೇ ಅವರಿಗೆ ತಮ್ಮ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗುತ್ತದೆ. ಅದೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬನ್ನಿಗಿಡದ ಕ್ಯಾಂಪ್ 2017-18 ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಮಕ್ಕಳ ಒಂದು ಶಾಲಾ ಸಂಸತ್ ರಚನೆಗಾಗಿ ಚುನಾವಣೆ ಮುಖಾಂತರ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅವನ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ನಮ್ಮ ಸಹ ಶಿಕ್ಷಕರು ಕೂಡ ಕೈ ಜೋಡಿಸಿ ಸಹಕಾರ ನೀಡಿದ್ದಾರೆ. ಇದರಲ್ಲಿ ಮಕ್ಕಳು ಕೂಡ ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ಕೆ ಸಹಕಾರಿಯಾಗಿದ್ದಾರೆ. ಹಾಗೂ ಎಲ್ಲ ಮಕ್ಕಳಿಗೂ ಎಲ್ಲ ಶಿಕ್ಷಕರು ಚುನಾವಣೆ ಹೇಗೆ ನಡೆಯುತ್ತದೆ, ಹೇಗೆ ನಡೆಸಬೇಕು, ಅದರ ಉಪಯೋಗಗಳೇನು ಅಂತಕ್ಕಂಥ 2 ದಿನ ಮೊದಲೇ ಅವರಿಗೆಲ್ಲ ತಿಳಿಸಿದ್ರು. ಆಮೇಲೆ ಮತ್ತು ಮಕ್ಕಳನ್ನೆಲ್ಲರನ್ನೂ ಒಂದು ದಿನ ಎಲ್ಲರನ್ನೂ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಿ ಆ ಅಭ್ಯರ್ಥಿಗಳ ಪರಿಚಯ ಎಲ್ಲ ಮಕ್ಕಳಿಗೂ ಮಾಡಿಸಿ ಆ ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ನೀಡಲಾಯಿತು. ಆ ಚಿಹ್ನೆಗಳೊಂದಿಗೆ ಮಕ್ಕಳು ಎಲ್ಲ ತರಗತಿಗಳಿಗೂ ಹೋಗಿ ತಮ್ಮ ತಮ್ಮ ಚಿಹ್ನೆಗಳಿಗೆ ಮತ ಹಾಕಬೇಕು ಅಂತ ಹೇಳಿ ಅವರು ಪ್ರಚಾರ ಮಾಡಿದರು. ಹಿಂದಿನ ದಿನ ಪ್ರಚಾರವನ್ನು ನಿಲ್ಲಿಸಲಾಯಿತು. ಇವತ್ತು ನಾವು ಒಂದು ಚುನಾವಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಿಂದಿನ 3 ದಿನಗಳಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ಸಿದ್ಧತೆ ಮಾಡ್ತೀವಿ. ಉದಾಹರಣೆಗೆ ಈಗ MLA ಚುನಾವಣೆಗಳು ಮತ್ತು MP ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆಗಳು ಯಾವ ರೀತಿಯಾಗಿ ನಡೀತವೆ ಅದೇ ಮಾದರಿಯಲ್ಲಿ ನಾವು ಮಕ್ಕಳಿಗೆ ಅದರ ಒಂದು ಕಲ್ಪನೆ ಸರಿಯಾದ ರೀತಿಯಲ್ಲಿ ಮುಂದೆ ಚುನಾವಣೆಯ ಕಲ್ಪನೆ ಸರಿಯಾದ ರೀತಿಯಲ್ಲಿ ಮೂಡಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಆದರೂ ಕೂಡ ನಾವು ಮಕ್ಕಳಿಗೆ ಒಂದು ಚುನಾವಣೆ ಕಲ್ಪನೆಯನ್ನು ಈಗಿಂದಲೇ ಮೂಡಿಸ್ತಾ ಇದ್ದೀವಿ. ಮುಂದೆ ನಮ್ಮ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಕಲ್ಪನೆ ಈಗಿನಿಂದಲೇ ಮೂಡಿ ಮುಂದೆ ಒಳ್ಳೆಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿ. ಮಕ್ಕಳಿಗೆ ನಮ್ಮ ಈ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸು ನನಸಾಗ್ತಕ್ಕಂಥ ಬನ್ನಿಗಿಡ ಕ್ಯಾಂಪ್ನಲ್ಲಿ ಪ್ರಜೆಗಳಿಗೋಸ್ಕರ ಆಳ್ವಿಕೆ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವ ಸರ್ಕಾರವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾದರಿಯನ್ನು ನಮ್ಮ ಮಕ್ಕಳ ಮುಖಾಂತರ ಈಗಿನಿಂದಲೇ ಅವರಿಗೆ ಚುನಾವಣಾ ಕಾರ್ಯಕ್ರಮದಿಂದ ಆ ಎಲ್ಲ ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ತಿಳಿಸಿಕೊಡಲು ಪ್ರಯತ್ನ ಪಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು ಮಕ್ಕಳಲ್ಲಿ ತಿಳಿಸಿಕೊಟ್ಟು ಅವರೂ ಕೂಡ ಚುನಾವಣೆಯಲ್ಲಿ ನಿಂತು ಯಾವ ರೀತಿ ನಾವು ಪ್ರಚಾರ ಮಾಡಿ ಯಾವ ರೀತಿ ಆಯ್ಕೆಗೊಂಡು ಮಕ್ಕಳಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಮಕ್ಕಳಲ್ಲಿ ತಿಳಿಸಿಕೊಟ್ಟಾಗ ಹಿರಿಯರು ಹೇಳ್ತಾರೆ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೇಳಿ. ಆದರೆ ಇಂದಿನ ಮಕ್ಕಳೇ ನಾಳಿನ ಜನಪ್ರತಿನಿಧಿ ಅಂತ ನಾವು ತಿಳ್ಕೊಂಡು ಅವರಲ್ಲಿ ಈಗಿನಿಂದಲೇ ನಮ್ಮದು LPS ಆದರೂ ಕೂಡ ಈಗಿನಿಂದಲೇ ನಾವು ಆ ಮಕ್ಕಳಲ್ಲಿ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಿ ಆ ಮಕ್ಕಳು ಕೂಡ ಮುಂದೆ ಜನಪ್ರಿಯ ನಾಯಕರಾಗಲಿ ಅನ್ನುವಂಥ ಉದ್ದೇಶದಿಂದ ಆ ಮಕ್ಕಳಲ್ಲಿ ಈ ಒಂದು ಚುನಾವಣೆ ಮೂಲಕ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೈಪಾಸ್ ರಸ್ತೆಗಳನ್ನು ದುರಸ್ತಿ ಮಾಡುವಂತೆ DYFI ಪ್ರತಿಭಟನೆ. ಕೂಲಿ ಕೆಲಸದ ಹಣ ನೀಡುವಂತೆ ಕೂಲಿ ಕಾರ್ಮಿಕರು ಪ್ರತಿಭಟನೆ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಾಲಾ ಸಂಸತ್ ರಚನೆ ಅಂಗವಾಗಿ ಚುನಾವಣೆ. ಮುಂದಿನ GSPN ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.